ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದೇನು ಗುರು ನೀವು ಬಸ್ ವಿಡಿಯೋ ಮಾಡ್ತಿದ್ದೀರಲ್ಲ, ಇವಾಗ ಯಾಕೆ ರೈಲ್ವೆ ಗೇಮ್ ಮಾಡ್ತಾಯಿದ್ದೀರ ಅಂತ ಅಂತಿರ್ಬೋದು. ಇವತ್ತು ನಾವು ಒಂದು ರೈಲ್ವೆ ಮೂಡ್ ತಂದಿದ್ದೀನಿ ಫ್ರೆಂಡ್ಸ್. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಕೂಡ ಇವಾಗ ಈ ಥರ ಪ್ಲೇ ಮಾಡ್ಬೋದು. ಆವಾಗ ನಾವು ನೋಡ್ತಾ ಇದ್ದೀವಿ ರೈಲ್ವೆ ಎದುರು ಬರ್ತಿದ್ದವು, ಆವಾಗ ಆ ಥರ ಇವಾಗ ಇಲ್ಲ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಒಂದು ಸಪ್ರೇಟಾಗಿ ಒಂದು ರೈಲ್ವೆ ಮೂಡ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ನೀವು ಕೂಡ ಈ ರೈಲ್ವೆ ಮೂಡ್ ನೀವು ನಂಬ್ತಾ ಇಲ್ಲ ಅಂತಿರ್ಬೋದು. ಇದು ರಿಯಲಿಸ್ಟಿಕ್ ಆಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಹಾಕ್ಕೊಳ್ಬೋದು. ಹಾಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ. ಮೊದಲು ಇದರ ಸ್ವಲ್ಪ ರಿವ್ಯೂ ಮಾಡೋಣ, ನೋಡ್ತಾ ಇರ್ಬೋದು. ಅದಾದ ನಂತರ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ರಿಯಲಿಸ್ಟಿಕ್ ಆಗಿರುವಂಥ ರೈಲ್ವೆ ಹೇಗಿರುತ್ತಲ್ಲ ಅದೇ ಥರ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ 2-in-1 ಆಗಿದೆ. ಇವಾಗ ಬಸ್ ರೈಡ್ನೂ ಆಡ್ಬೋದು ಮತ್ತು ರೈಲ್ವೆನೂ ಕೂಡ ಆಡ್ಬೋದು. ರೈಲ್ವೆ ಅಭಿಮಾನಿಗಳಿದೆ, ಅವರು ಕಮೆಂಟ್ ಮಾಡ್ಬೋದು. ಈ ಥರ ನಿಮಗೆ ಕೂಡ ಹಾಕೊಳ್ಳೋದು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ವಂಕ್ ಆಗ್ತಾಯಿದೆ, ಇಲ್ಲ ನಡ್ತಿರ್ಬೋದು. ಈ ಥರ ಹೇಗೆ ನಾವು ವಂಕ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ಈ ಥರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಹಾಕೋಬಾರ್ದು. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಆಗಿದೆ. ನೀವು ಕೂಡ ಬಸ್ಸಿನಲ್ಲಿ ಹಾಕ್ಕೊಳ್ಬೋದು ಅಂತ ಹೇಳ್ತಾ ಇವಾಗ ಶುರು ಮಾಡೋಣ ಬನ್ನಿ. ಸರ್ ಫ್ರೆಂಡ್ಸ್, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ರೈಲ್ವೆ ಮೋಡ್ ಅಂತ ನಿಮಗೆ ಹಾಕಿರ್ತೀನಿ. ಇಲ್ಲಿ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ರೈಲ್ವೆ ಮೋಡ್ ಆಗಿದೆಯಲ್ಲ, ಫಸ್ಟ್ ಟೈಮ್ ನಮ್ಮ ಬಸ್ಸಿನಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಇದು ಬಾಂಗ್ಲಾದೇಶ್ ಚಾನಲ್ ಇದೆ ಫ್ರೆಂಡ್ಸ್. ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ, ಪಾಸ್ವರ್ಡ್ನು ಕೂಡ ನೋಡ್ತಾ ಇರ್ಬೋದು. ನಿಮಗೆ ಈ ಥರ ಕಾಣಿಸ್ತದೆ, ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿ ಮತ್ತು ಮೋರ್ ಅಂತ ಇದೆಯಲ್ಲ, ಮೋರ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೋರ್ ಅಂತ ಬನ್ನಿ, ಇನ್ನೂ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮೋಡ್ ಮ್ಯಾಪ್ ಡೌನ್ಲೋಡ್ ಅಂತ ಲಿಂಕ್ ಇದೆಯಲ್ಲ, ಇಲ್ಲಿ ಡ್ರೈವ್ ಗೂಗಲ್ ಥರ ನಿಮಗೆ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ youtube.com ಬರುತ್ತಲ್ಲ, ಇಲ್ಲಿ ಡ್ರೈವ್ ಗೂಗಲ್ ಅಂತ ನಿಮಗೆ ಕಾಣಿಸ್ತಿರ್ತದೆ, ನೋಡ್ತಾ ಇರ್ಬೋದು. ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅನಾಗೆ ಅದಂತೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ, ನಿಮಗೆ ನೋಡ್ತಾ ಇರ್ಬೋದು. ಕೇವಲ 27 MB ಇಲ್ಲಿ ಇದೆ, ನೋಡ್ತಾ ಇರ್ಬೋದು. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಇವಾಗ ನೀವು ZHR ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ZHR ಅಪ್ಲಿಕೇಶನಲ್ಲಿ ನಿಮಗೆ ಪ್ಲೇಸ್ಟೋರ್ನಲ್ಲೇ ಕೂಡ ಅವೈಲೇಬಲ್ ಇರುತ್ತೆ. ಆ ZHR ಅನ್ನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೀವು ಬ್ಯಾಕ್ ಬನ್ನಿ. ಈ ಥರ ಬಂದಿದ್ದೀನಿ. ಇಲ್ಲಿ ಬ್ಯಾಕ್ ಬಂದಾಗ ನೀವು ಈ ಥರ ಇಂಟರ್ಫೇಸ್ ಮಾಡಿದಾಗ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ, ಇವಾಗ ಈ ಡೌನ್ಲೋಡ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸರ್ಚ್ ಬಾರ್ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೇಟ್ ಅಂತ ಹಾಕೊಳ್ಳಿ, ಯಾಕಂದರೆ ಜಾಸ್ತಿ ಫೋಲ್ಡರ್ಸ್ ಇದ್ದರೆ ಆ ಥರ ಮಾಡ್ಕೊಳ್ಳಿ, ಜಾಸ್ತಿ ಇಲ್ಲ ಅಂದರೆ ಆ ಥರ ಮಾಡ್ಕೊಳ್ಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು BD ಟ್ರೈನ್ ಮೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಕೇರ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಅವರ ವೀಡಿಯೋ ಮಧ್ಯದಲ್ಲಿ ಇರುತ್ತೆ. ಪಾಸ್ವರ್ಡ್ ಹಾಕಿ. ಸೊ ಫ್ರೆಂಡ್ಸ್, ಪಾಸ್ವರ್ಡ್ ಹಾಕಿದ ಮೇಲೆ ಓಕೆ ಅಂತ ಹಾಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾಕ್ಟಿಂಗ್ ಆಗ್ತಾ ಇದ್ದ ಮೇಲೆ ಮತ್ತೆ ನಿಮಗೆ ಮೇಲ್ಗಡೆ ಒಂದು ಫೋಲ್ಡರ್ ಥರ ಕ್ರಿಯೇಟ್ ಆಗುತ್ತೆ. ಎರಡು ಮೂಡ್ಗಳು ಬರುತ್ತೆ, ಒಂದು ಮ್ಯಾಪ್ ಮೂಡ್ ಮತ್ತು ಒಂದು ಟ್ರೈನ್ ಮೂಡ್ ಬಂದುಬಿಡುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಗೋನಿದೆ, ಫಸ್ಟ್ ಟೈಮ್ ಅಂದ್ಕೊಳ್ಬೋದು. ಈ ಥರ ಟ್ರೈನ್ಗಳು ಬರೋದು. ಮೊದಲು ನೀವು ಟ್ರೈನ್ ಮೂಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ BD ಟ್ರೈನ್ ಇದೆಯಲ್ಲ ಅದ್ರ ಮೇಲೆ ಒತ್ತಿ ಹಿಡೀರಿ. ಇಲ್ಲಿ ನೀವು ಕಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರೈನ್ ಮೂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್, ಇಲ್ಲಿ ಮತ್ತೆ ನಿಮಗೆ ಬಸ್ ಸೀಟ್ ಫೋಲ್ಡರ್ ಇದೆ, ಆ ಬಸ್ ಸೀಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂಡ್ಸ್ ಅಂತ ಇದೆಯಲ್ಲ, ಆ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮ್ ಪ್ಯಾಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬಂದುಬಿಟ್ಟು ಮತ್ತೊಮ್ಮೆ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಡೌನ್ಲೋಡ್ನಲ್ಲಿ ಬನ್ನಿ. ಇವಾಗ ಮತ್ತೆ ಡೌನ್ಲೋಡ್ನಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಅದರಲ್ಲಿ ಬನ್ನಿ, ಎಲ್ಲಿದೆ ಮತ್ತೆ ಅದು ಈ ಥರ ಫೋಲ್ಡರ್ ಕ್ರಿಯೇಟ್ ಆಗಿತ್ತಲ್ಲ ಅದರಲ್ಲಿ ಮತ್ತೆ ಬರಬೇಕಾಗುತ್ತೆ. ಇಲ್ಲಿ ಟ್ರೈನ್ ಇದೆಯಲ್ಲ, ಇಲ್ಲಿ ಬ್ಯಾಕ್ ಬನ್ನಿ. ಇದು ಬೇರೆದು ಬಂತು. ಇಲ್ಲಿ BD ಟ್ರೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಯಲ್ ರೈಲ್ವೆ ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಅಂತ ಆಪ್ಷನ್ ಹಾಕೊಳ್ಳಿ. ಇಲ್ಲಿ ರೈಲ್ವೆ ಮೇಲೆ ಮತ್ತೆ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಮತ್ತು ಇಲ್ಲಿ ಬಸ್ ಸೀಡ್ ಅಂತ ಹಾಕ್ಕೊಳ್ಳಿ. ಬಸ್ಸಿನಲ್ಲಿ ಮೂಡ್ಸ್ ಅಂತ ಇದೆಯಲ್ಲ, ಮೂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮ್ ಪ್ಯಾಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫೈನಲ್ ಆಗಿ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಬೇಕು. ಸೊ ಫ್ರೆಂಡ್ಸ್, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಆ ಟ್ರೈನ್ ಮೋಡ್ ಮತ್ತು ಮ್ಯಾಪ್ ಮೋಡ್ ತೆಗಿಬೇಕಪ್ಪ ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರೇಜ್ ಆಪ್ಷನ್ ಇದೆಯಲ್ಲ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸ್ಕಿಪ್ ಬಟನ್ಗಳು ಹೊಡಿಬೇಕಾಗುತ್ತೆ. ಟ್ರೈನ್ ಮೋಡ್ ಬರುತ್ತೆ, ನೋಡ್ತಾ ಇರ್ಬೋದು.
ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಲಾಂಗ್ ಆಗಿರುವಂಥ ಒಂದು ಟ್ರೈನ್ ಮೋಡ್ ನೋಡ್ತಾ ಇರ್ಬೋದು. ನೀವು ನಂಬ್ತಾ ಇಲ್ಲ ಅಂತಿರ್ಬೋದು. ಇವಾಗ ಬಸ್ ಸ್ಪೀಡ್ನಲ್ಲಿ ಕೂಡ ಟ್ರೈನ್ ಮೂಡ್ ಬಂದಿದೆ ಫ್ರೆಂಡ್ಸ್. ಈ ಥರ ರಿಯಲಿಸ್ಟಿಕ್ ಆಗಿ ಬಂದಿದೆ. ಇದು ನೀವು ಯೂಸ್ ಅಂತ ಹಾಕ್ಕೊಳ್ಳಿ. ಇವಾಗ ಈ ಬ್ಯಾಗ್ ಬಂದುಬಿಟ್ಟು ಈ ಟ್ರೈನು ನೀವು ಫ್ರೀ ಮೋಡ್ ಕ್ಯಾರಿಯರ್ ಮೋಡ್ ಇಲ್ಲಿ ಬರಲ್ಲ ಫ್ರೆಂಡ್ಸ್. ಬರುತ್ತೆ, ಇದು ನಿಮಗೆ ಸ್ಪೆಷಲಾಗಿ ಪಟ್ರಿಯ ಮೇಲೆ ಓಡಿಸ್ಬೇಕಾಗುತ್ತೆ. ಅಂದರೆ ನೀವು ಡ್ರೈವರ್ ಕೆಳಗಡೆ ಮೂಡಿದೆಯಲ್ಲ, ಆ ಮೂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾಪ್ ಮೋಡ್ ಇದೆಯಲ್ಲ, ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ, ಅಥವಾ ಇಲ್ಲಿ Table 2 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ನಿಮಗೆ ಮ್ಯಾಪ್ ಇದೆ, ಮತ್ತು ಇಲ್ಲಿ ಆಫ್ ರೋಡ್ ಮತ್ತು ನ್ಯೂ ಮಾಡಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಪ್ಲೇ ಅಂತ ಹಾಕೊಳ್ಬೋದು. ಇಲ್ಲಿ ಪ್ಲೇ ಅಂತ ಹಾಕೊಂಡ್ಮೇಲೆ ನಿಮಗೆ ಫೈನಲಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನ್ ಬಂದಿದೆ. ಅಲ್ಲಿ ನೋಡ್ತಾ ಇರ್ಬೋದು, ರೈಲ್ ನೋಡೋಕ್ಕೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಸಖತ್ತಾಗಿರುವಂಥ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ನೀವು ಬಸ್ಸಿನಲ್ಲಿ ಈಗ ನೀವು ಕೂಡ ಪ್ಲೇ ಮಾಡೋದು ನನಗೆ ತುಂಬ ಖುಷಿ ಆಯಿತು. ಇವಾಗ ನೀವು ಕೂಡ ಈ ವಿಡಿಯೋ ನೋಡಿದರೆ ನೀವು ಕೂಡ ಡೌನ್ಲೋಡ್ ಮಾಡೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಚಾನಲ್ನಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.